ಸ್ನೇಹಿತರೆ, ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರೋ ನೀಟ್ ಪ್ರತಿಭಟನೆ ವಿಚಾರದಲ್ಲಿ ಮಿಡ್ ನೈಟ್ ಮೆಗಾ ಡೆವಲಪ್ಮೆಂಟ್ಸ್ ಆಗಿವೆ. ಮಿಡ್ ನೈಟ್ ಮಧ್ಯರಾತ್ರಿ ಮೋದಿ ಅವರ ದೊಡ್ಡ ವಿಡಿಯೋ ಘೋಷಣೆ ಕೂಡ ಹೊರಬಿದ್ದಿದೆ. ಪ್ರೈಮ್ ಮಿನಿಸ್ಟರ್ ರಾತ್ರೋರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ದೇಶದ ಜನತೆಯೊಂದಿಗೆ ಮಾತನಾಡಿದ್ದಾರೆ. मैंने आज फास्ट ट्रैक कोर्ट के लिए विभागों को निर्देश दिए थे. उस बिल को सदन में पारित कराने का प्रयास किया जाएगा. ಸೋನಂ ವಾಂಗ್ಚುಕ್ ಉಪವಾಸವನ್ನ ಎಂಡ್ ಮಾಡಿ ನಿಲ್ಲಿಸಿದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ಎಂಡ್ ಮಾಡಬೇಕಾದ್ರೆ ಕೇಂದ್ರ ಸಚಿವರುಗಳು ಹೋಗಿ, ಮೋದಿ ಕ್ಯಾಬಿನೆಟ್ ಮಂತ್ರಿಗಳು ಹೋಗಿ ಖುದ್ದು ಸೂಪ್ ಕುಡಿಸಿದ್ದಾರೆ ಸೋನಂ ವಾಂಗ್ಚುಕ್ಗೆ. ಜೊತೆಗೆ ಸ್ನೇಹಿತರೆ, ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮೋದಿ ಸರ್ಕಾರ ಹಾಗೂ ಜಿರಳೆ ಪಾರ್ಟಿಯೊಂದಿಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಪಿಎಂ ನರೇಂದ್ರ ಮೋದಿ ಅವರು ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ದೊಡ್ಡ ದೊಡ್ಡ ಘೋಷಣೆಗಳು, ನಿರ್ಧಾರಗಳು ಈಗ ಹೊರ ಬರ್ತಾ ಇದಾವೆ, ಬರೋದಿದಾವೆ. ದೇಶದ ಎಕ್ಸಾಮಿನೇಷನ್ ಪರೀಕ್ಷಾ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ರಿಪೇರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಏನೇನಾಗ್ತಾ ಇದೆ ಎಲ್ಲವನ್ನ ಕ್ವಿಕ್ ಆಗಿ ನಿಮಗೆ ನಾವು ಅಪ್ಡೇಟ್ ನೀಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. Government is positive on not registering cases against those protesting peacefully at Jantar Mantar in Delhi. The government has already assured threadbare discussions to find solutions to paper leaks and educational reforms for exams in the parliament. ಸೋನಂ ವಾಂಗ್ಚುಕ್ ಅವರ ಉಪವಾಸ ಅವರು ಎಂಡ್ ಮಾಡಿರೋದ್ರ ಬಗ್ಗೆ ಶುರು ಮಾಡೋಣ. ಇಪ್ಪತ್ತಾರು ದಿನಗಳಿಂದ ಸುದೀರ್ಘ ಉಪವಾಸ ಮಾಡ್ತಾ ಇದ್ರು. ಅವರ ಉಪವಾಸವೇ ಇಡೀ ನೀಟ್ ಪೇಪರ್ ಲೀಕ್ ವಿರೋಧಿ ಪ್ರತಿಭಟನೆಯ ಜೀವತ್ತರ ಇತ್ತು, ಅದರ ಒಂದು ಸೋಲಾಗಿತ್ತು. ಯಾಕಂದ್ರೆ ಸೋನಂ ವಾಂಗ್ಚುಕ್ ಅವರು ಎಂಟರ್ ಆಗಿ ಉಪವಾಸ ಶುರು ಮಾಡಿದ್ಮೇಲೆ ಮ್ಯಾಸಿವ್ ಪವರ್ ಬಂತು ಈ ಪ್ರತಿಭಟನೆಗೆ. ಆದರೆ ಗುರುವಾರ ರಾತ್ರಿ ಅಮಿತ್ ಶಾ ಮತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್, ಜೆಪಿ ನಡ್ಡಾ ನಿರಂತರ 4 ಗಂಟೆಗಳ ಸುದೀರ್ಘ ಮಾತುಕತೆ ನಡೆಸಿದ್ರು. ನಂತರ ಜುಲೈ 23ರ ತಡರಾತ್ರಿ ಮೇದಾಂತ ಹಾಸ್ಪಿಟಲ್ನಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ಡಾಕ್ಟರ್ ಜಿತೇಂದ್ರ ಸಿಂಗ್ ಇವರು ಪ್ರಧಾನಮಂತ್ರಿ ಕಚೇರಿಯಲ್ಲಿ, ಪಿಎಂಒದಲ್ಲಿ MOS ಅವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇವರು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು, ಇವರಿಬ್ರು ಆನಂತರ ಸೋನಂ ವಾಂಗ್ಚುಕ್ ಭೇಟಿಯಾಗಿ ಆಶ್ವಾಸನೆ ಕೊಟ್ಟ ಬೆನ್ನಲ್ಲೇ ಉಪವಾಸ ಅಂತ್ಯ ಆಗಿದೆ. ವಾಂಗ್ಚುಕ್ ಅವರಿಗೆ ಜೆಪಿ ನಡ್ಡಾ ಕಪ್ನಲ್ಲಿ ಸೂಪ್ ಕುಡಿಸೋ ಮೂಲಕ ಉಪವಾಸ ಮುರಿಯೋಕೆ ಆ ಕಾರ್ಯವನ್ನು ನಡೆಸಿದ್ದಾರೆ. ಜೊತೆಗೆ ಸೋನಂ ವಾಂಗ್ಚುಕ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು, ಜಿತೇಂದ್ರ ಸಿಂಗ್ ಅವರು, ಜೊತೆಗೆ ಅಪೆಕ್ಸ್ ಬಾಡಿಯ ಸೀನಿಯರ್ ಲೀಡರ್ಗಳ ಸಮ್ಮುಖದಲ್ಲಿ ನಾನು 26 ದಿನಗಳ ಈ ಉಪವಾಸ ಸತ್ಯಾಗ್ರಹವನ್ನ ಎಂಡ್ ಮಾಡಿದ್ದೀನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸುದೀರ್ಘ ಸಂಧಾನದ ಬಳಿಕ ಈ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ದೇಶದಲ್ಲಿ ಇದೇ ವಿಚಾರದಿಂದ ಹಿಂಸಾತ್ಮಕ ಚಟುವಟಿಕೆಗಳು ಶುರುವಾಗುವ ಆತಂಕದಿಂದ ನಾನು ಈ ಒಂದು ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನನ್ನ ಕಂಡೀಷನ್ಸ್ ಏನು, ಇದಕ್ಕೆ ಷರತ್ತುಗಳೇನು, ಅದನ್ನ ಪ್ರತ್ಯೇಕ ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಾನೂ ಹೇಳಿದ್ದಾರೆ. ಜೊತೆಗೆ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ವೈಲೆನ್ಸ್ಗೆ ಅವಕಾಶ ಮಾಡಿಕೊಡಬೇಡಿ, ಹಿಂಸೆಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿ ಸೋನಂ ವಾಂಗ್ಚುಕ್ ಅವರು ಮನವಿಯನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಕೊಟ್ಟಿರೋ ಪ್ರಮುಖ ಭರವಸೆಗಳೇನು? ಮೊದಲನೇದಾಗಿ, ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ಜುಲೈ 20ನೇ ತಾರೀಕು ಸಂಸತ್ನ ಕಡೆಗೆ ಮೆರವಣಿಗೆ ಹೋದ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಪೊಲೀಸ್ ಕೇಸ್ ಅಥವಾ ಕಾನೂನು ಕ್ರಮ ಜರುಗಿಸುವುದಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಕುರಿತು ಸಂಸತ್ನಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ಪೇಪರ್ ಸೋರಿಕೆಗೆ ಕಡಿವಾಣ ಹಾಕೋಕೆ DOPT ಚೌಕಟ್ಟಿನಡಿಯಲ್ಲಿ ಮುಂದಿನ ವಾರ ಸಂಸತ್ನಲ್ಲಿ ಹೊಸ ಮಸೂದೆಯನ್ನ ನೆಕ್ಸ್ಟ್ ವೀಕೆ ಮಂಡಿಸಿಬಿಡ್ತೀವಿ. ನೀಟ್ ಪೇಪರ್ ಸೋರಿಕೆ ವಿವಾದದಿಂದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಬೇಸರದಿಂದ ಅಥವಾ ಆಂಗ್ಸೈಟಿಯಿಂದ ತಮ್ಮ ಜೀವನವನ್ನು ಅವರೇ ಮುಗಿಸ್ಕೊಂಡ್ರು, ಅವರ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಕೊಡೋ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಥಿಂಕ್ ಮಾಡುತ್ತೆ. ಹಾಗೆ ಸಿಜೆಪಿ ಕಾಕ್ರೋಚ್ ಪಾರ್ಟಿ ನಿಯೋಗದೊಂದಿಗೆ ಶುಕ್ರವಾರ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ತಟಸ್ಥ ಸ್ಥಳ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ಬೆ. ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿನೂ ಈಗ ಬರ್ತಾ ಇದೆ. ಡಾಕ್ಟರ್ ಜಿತೇಂದ್ರ ಸಿಂಗ್, ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಆಂಗ್ಮೋ, ಲಡಾಖ್ನ ಪ್ರಮುಖ ನಾಯಕರು ಆ ಟೈಮ್ನಲ್ಲಿ ಜೊತೆಗಿದ್ರು. ಆ ರೀತಿ ಭರವಸೆ ಕೊಡಬೇಕಾರೆ ಇನ್ನು ಪಿಎಂ ನರೇಂದ್ರ ಮೋದಿ ಮಿಡ್ ನೈಟ್ ವಿಡಿಯೋವನ್ನ ಮಾಡಿದ್ದಾರೆ. ಸುಮಾರು 3 ನಿಮಿಷದ ವಿಡಿಯೋದಲ್ಲಿ ಅವರು ಸೋನಂಜಿ ಅವರು ವೈದ್ಯರ ಸಲಹೆಯನ್ನ ಪಾಲಿಸಿ ಬೇಗನೆ ತಮ್ಮ ಮೊದಲಿನ ತೂಕ ಮತ್ತು ಆರೋಗ್ಯವನ್ನ ಮರಳಿ ಪಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ PM ಮೋದಿ ಹೇಳಿದ್ರು.
ಅಲ್ಲದೆ ಪೇಪರ್ ಲೀಕ್ ಇದು ಸಾಮಾನ್ಯ ವಿಚಾರ ಅಲ್ಲವೇ ಅಲ್ಲ. ನಾವು ಬ್ಯಾಕ್ ಟು ಬ್ಯಾಕ್ ಕಠಿಣ ಕ್ರಮಗಳನ್ನು ತಗೊಳ್ತಾನೆ ಇದ್ದೀವಿ. ಇನ್ನಷ್ಟು ಕಠಿಣಗೊಳಿಸಲಾಗುತ್ತೆ. ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಾವು ಜಾರಿಗೆ ತರ್ತೀವಿ. ಕಠಿಣ ಕಾನೂನನ್ನು ಕೂಡ ನಾವು ಇನ್ನಷ್ಟು ಕಠಿಣ ಪನಿಷ್ಮೆಂಟ್ ಇರೋ ಕಾನೂನು ತರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಆಲ್ರೆಡಿ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಾಗಿತ್ತು. ಅವರು ಆಲ್ರೆಡಿ ಅದನ್ನು ತಯಾರು ಕೂಡ ಮಾಡಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇವತ್ತೇ ಇಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಬಳಿಕ ಮುಂದಿನ ವಾರದ ಆರಂಭದಲ್ಲೇ ಹೆಂಗು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಮಂಡಿಸೇ ಬಿಡ್ತೀವಿ ಇದನ್ನ ಬೇಗ ಅನ್ನೋದನ್ನ PM ನರೇಂದ್ರ ಮೋದಿ ಹೇಳಿದ್ದಾರೆ. ಜೊತೆಗೆ ಸ್ನೇಹಿತರೆ, PM ಈ ಮೆಸೇಜ್ ಅನ್ನ ಸಾಕಷ್ಟು ವಿದ್ಯಾರ್ಥಿಗಳೊಂದಿಗೆ ಪರ್ಸನಲ್ ಕನೆಕ್ಟ್ಗೋಸ್ಕರ ಮಾಡಿರುವುದು ಸ್ಪಷ್ಟ ಇತ್ತು. ಎಂದಿನ ವಿಡಿಯೋ ರೀತಿ ಅವರು ಒಂದು ಫಾರ್ಮಲ್ ಸೆಟಪ್ನಲ್ಲಿ ಆ ವಿಡಿಯೋವನ್ನು ಮಾಡಲಿಲ್ಲ. ಈ ಹಾರಿಜಾಂಟಲ್ ಆಸ್ಪೆಕ್ಟ್ ರೇಷೋನಲ್ಲಿ ಅವರು ಅದನ್ನು ಮಾಡಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಫ್ರೆಂಡ್ಲಿ, ಇಂದಿನ ಯುವ ಜನರ ಫ್ರೆಂಡ್ಲಿ, ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ, ಈ ವರ್ಟಿಕಲ್ ಫ್ರೇಮ್ನಲ್ಲಿ ತುಂಬ ಮುಖಕ್ಕೆ ಹತ್ತಿರ ಇಟ್ಕೊಂಡು ಪರ್ಸ್ನಲ್ ಟಾಕ್ ರೀತಿ PM ಈ ವಿಡಿಯೋವನ್ನು ಮಾಡಿದರು. ಇದು ಬಹುಶಃ ಫಸ್ಟ್ ಟೈಮ್ ಇಷ್ಟೊಂದು ಗಂಭೀರ ವಿಚಾರವನ್ನು PM ಈ ಒಂದು ಸೆಟಪ್ನಲ್ಲಿ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ದು. ಜೊತೆಗೆ ಸ್ನೇಹಿತರೆ, ರಾತ್ರೋರಾತ್ರಿ ಎಜುಕೇಷನ್ ಸೆಕ್ರೆಟರಿಯನ್ನ, ಕೇಂದ್ರ ಸರ್ಕಾರದ ಎಜುಕೇಷನ್ ಶಿಕ್ಷಣ ಕಾರ್ಯದರ್ಶಿಯನ್ನ ರಾತ್ರೋರಾತ್ರಿ ಎತ್ತಂಗಡಿ ಮಾಡಲಾಗಿದೆ. ನೇಮಕಾತಿ ಕ್ಯಾಬಿನೆಟ್ ಸಮಿತಿ ಈ ನಿರ್ಧಾರವನ್ನು ಮಾಡಿದೆ. ವಿನೀತ್ ಜೋಶಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಪಂಚಾಯತ್ ರಾಜ್ ಇಲಾಖೆಗೆ. ಅವ್ರ ಜಾಗಕ್ಕೆ 1994 ರಾಜಸ್ಥಾನ ಕಾರ್ಡರ್ IAS ಆಫೀಸರ್ ನರೇಶ್ ಪಾಲ್ ಗಂಗ್ವಾರ್ ಅವರನ್ನ ನೇಮಕ ಮಾಡಲಾಗಿದೆ. CJP ಪ್ರತಿಕ್ರಿಯೆ ಕೊಟ್ಟಿದೆ. ವಾಂಗ್ಚುಕ್ ಉಪವಾಸ ನಿಲ್ಲಿಸಿದ್ದಕ್ಕೆ CJP ರಿಯಾಕ್ಟ್ ಮಾಡಿದೆ. ಅವರು ಉಪವಾಸ ನಿಲ್ಲಿಸಿರೋದು ನಮಗೆಲ್ಲ ನಿರಾಳ, ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಎಕ್ಸ್ ಅಕೌಂಟ್ನಲ್ಲಿ ಅವರು ಹಾಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸ್ತಾ ಇರೋದಕ್ಕೆ ಖುಷಿಯಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಉಳಿದಂತೆ ಸ್ನೇಹಿತರೆ, ಸಮಾಜದ ಎಲ್ಲ ವಲಯಗಳಿಂದ, ಸೆಲೆಬ್ರಿಟಿಗಳಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯಕ್ತ ಆಗಿದೆ. ಸಚಿನ್ ತೆಂಡೂಲ್ಕರ್ ಅವರು, ಹಾಗೆ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಫಿಲ್ಮ್ ಸ್ಟಾರ್ ಸಲ್ಮಾನ್ ಖಾನ್, ಅಲಿಯಾ ಭಟ್, ಕರೀನಾ ಕಪೂರ್ ಸೇರಿದ ಹಾಗೆ ಸಮಾಜದ ಎಲ್ಲ ವಲಯಗಳಿಂದ ಬೆಂಬಲ ವ್ಯಕ್ತವಾಗಿದೆ ವಿದ್ಯಾರ್ಥಿಗಳಿಗೆ. ಸೊ ನಾವೀಗ ವೆಯ್ಟ್ ಮಾಡಿ ನೋಡಬೇಕಾಗಿರೋದು ಕಾಕ್ರೋಚ್ ಪಾರ್ಟಿಯೊಂದಿಗಿನ ಮೀಟಿಂಗ್ನಲ್ಲಿ ಏನಾಗುತ್ತೆ. ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ ಅವರಿಗೆ ಕೊಟ್ಟಿರೋ ಭರವಸೆಗಳು ಯಾವ್ಯಾವುದು, ಅದು ಯಾವಾಗ ಜಾರಿಗೆ ಬರುತ್ತೆ, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ, ಈ ಹೊಸ ಕಾನೂನು ಬರ್ತಾ ಇದೆಯಲ್ಲ ಕ್ವಿಕ್ ಆಗಿ, ಅದರಲ್ಲಿ ಏನೇನು ಇರುತ್ತೆ ಅಂತ. ಸ್ನೇಹಿತರೆ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಇನ್ನಷ್ಟು ಕಠಿಣ ಪನಿಷ್ಮೆಂಟ್ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದೇ ಒಂದು ಸ್ಟೇಟ್ಮೆಂಟ್ ಬರೋಕ್ಕಿಂತ ಮುಂಚೆ ನಾವು 2-3 ದಿನಗಳ ಮುಂಚೆನೆ ಮೋದಿಜಿ ಇದನ್ನ ಮಾಡಿ ಅನ್ನೋ ಒಂದು ವಿಡಿಯೋವನ್ನು ಮಾಡಿದ್ವಿ. ಅವ್ರು ಈ ವಿಡಿಯೋ ನೋಡ್ಕೊಂಡು ಮಾಡಿದ್ದಾರೆ ಅಂತಲ್ಲ, ಬಟ್ ನೀವು ಚೆಕ್ ಮಾಡಿ ನೋಡ್ಬೋದು ಈ ವಿಡಿಯೋವನ್ನು. ಎಕ್ಸಾಕ್ಟ್ಲಿ ಇದೇ ಅಂಶವನ್ನು ಡಿಸ್ಕಸ್ ಮಾಡಿದ್ವಿ. ಜೀವಾವಧಿ ಶಿಕ್ಷೆಗಿಂತ ಕಮ್ಮಿ ಇಲ್ಲದ ಪನಿಷ್ಮೆಂಟ್ ಬೇಕು ಅಪರಾಧ ಸಾಬೀತಾದವರಿಗೆ ಲೀಕ್ನಲ್ಲಿ, ಎಕ್ಸಾಮ್ ಫ್ರಾಡ್ನಲ್ಲಿ. ಒಂದು, ಎರಡನೇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಬೇಕು. 6 ತಿಂಗಳಿಗಿಂತ ಒಳಗಡೆ ತೀರ್ಪು ಬರಬೇಕು ಅಂತ ನಾವು ಸ್ಪಷ್ಟವಾಗಿ ಇದನ್ನು ಇಡೀ ವಿಡಿಯೋದಲ್ಲಿ ಇದೊಂದನ್ನೇ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಅದಾದ 1-2 ದಿನದಲ್ಲೇ PM ನರೇಂದ್ರ ಮೋದಿ ಅವರಿಂದ ಈ ಘೋಷಣೆ ಬಂದಿದೆ. ಹಾಗಂತ ನಮ್ಮಲ್ಲೇ ಮೊದಲು ನೋ ನಾವು ರಚನಾತ್ಮಕವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡಿದ್ವಿ ಅಷ್ಟೇ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ಆ ವಿಡಿಯೋ ನೋಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಿಮಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.